ನಿಮಗೆ ಅಂದ್ರೆ ಯಾವ ಕಾರಣಕ್ಕೆ ಸೂರಜ್ಗೆ ಬರೀ 2 ಓಟು ಬಂತು ಅನ್ಸ್ತು? ಅಂದ್ರೆ ಅಶ್ವಿನಿ ಅವರು ಮತ್ತೆ ರಾಶಿಕ್ ಅವರು ಸೂರಜ್ಗೆ ಕ್ಲೋಸ್ ಇದ್ದಾರೆ, ಆಬ್ವಿಯಸ್ಲಿ ಸೂರಜ್ಗೆ ಓಟ್ ಹಾಕಿದ್ರು. ಬೇರೆಯವರೆಲ್ಲ ಏನಕ್ಕೆ ಸೂರಜ್ಗೆ ಓಟ್ ಹಾಕ್ಲಿಲ್ಲ ಅಂತ? ಅದೇ ನಿಮ್ಮನ್ನು ಹೌದು, ನನ್ನನ್ನು ಸೇರಿ. ನನಗೂ ಸೂರಜ್ ತುಂಬಾ ಕ್ಲೋಸ್, ಕಾವ್ಯಗಿಂತ ಜಾಸ್ತಿ ಕ್ಲೋಸ್ ಸೂರಜ್ ನನಗಿದ್ದು. ಡೇ ಒನ್ ಇಂದ ನಂಗೆ ಸೂರಜ್ ತುಂಬಾ ಕ್ಲೋಸ್ ಇದ್ರು. ಆದ್ರೆ ನನಗಿದ್ದ ವಿಷಯ ಏನು ಅಂತ ಕೇಳಿದ್ರೆ, ಮುಂಚಿನ ವಾರ ರಾಶಿಕಾ ಕ್ಯಾಪ್ಟನ್ಸಿನ ಅವ್ರು ಒಪ್ಕೊಳ್ಳದೆ ಇದ್ದಿದ್ದು. ಆ ಸಂದರ್ಭದಲ್ಲಿ ಅವ್ರು ತಗೊಂಡ ನಿರ್ಧಾರಗಳು, ಒಂದು ಪನಿಷ್ಮೆಂಟ್ ಒಂದು ಬಂದಾಗ ಅದನ್ನು ತಗೊಳ್ಳದೆ ಇದ್ದಿದ್ದು, ಸೊ ಅದಕ್ಕೆ ಅವ್ರು ಕೊಟ್ಟ ಕಾರಣಗಳು, ಅದೆಲ್ಲ ಒಂದು ಕಡೆ ಅದು ನನಗೆ ಮೇಜರ್ ಕಾರಣ ಇದ್ದಿದ್ದಂಗೆ. ನಂಗೆ ಅಲ್ಲಿ ಸೂರಜ್ ಯಾಕೆ ಆಗಬಾರ್ದು ಅಂತ ಕಾರಣ ಕೊಡಿ ಅಂತ ಹೇಳಿರಲಿಲ್ಲ. ಹಾಗಾಗಿ ನಾನು ಕಾವ್ಯಗೆ ಮಾತ್ರ ಕಾರಣ ಕೊಟ್ಟೆ. ಸೊ ಸೂರಜ್ ಆಗಬಾರ್ದು ಅನ್ನೋದಕ್ಕೆ ಅದು ಮೇಜರ್ ಕಾರಣ ಆಗಿತ್ತು. ಮತ್ತೊಂದು ಅಂದರೆ ಸೂರಜ್ ಅದೇ ಎಲ್ಲೋ ಒಂದು ಕಡೆ ಕಾವ್ಯ ಬೆರೆಯೋ ಅಷ್ಟು ಮನೆಯವ್ರ ಜೊತೆ ಸೂರಜ್ ಬೆರೀಲಿಲ್ಲ ಅಂತ ನನಗೂ ಅನಿಸಿದೆ, ಎಲ್ಲರಿಗೂ ಅನಿಸುತ್ತೆ. ಈಗ ರಾಶಿಕಾ ಮತ್ತು ಅಶ್ವಿನಿ ಮ್ಯಾಮ್ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಅವರಿಬ್ಬರ ಜೊತೆನೇ ಮಾತಾಡ್ತಿದ್ದ ಕಾರಣಕ್ಕೆ ಅವರಿಬ್ಬರದೇ ಓಟ್ ಬಿತ್ತು. ಸೊ ಎಲ್ಲರ ಜೊತೆ ಇದ್ದಿದ್ರೆ ಬಹುಶಃ ಅದಾಗ್ತಿತ್ತೇನೆ. ಆ್ಯಂಡ್ ವೀಕೆಂಡಲ್ಲಿ ಇನ್ಪುಟ್ಸ್ ಇಬ್ಬರಿಗೂ ಬರೋದು, ಕಾವ್ಯ ಗಿಲ್ಲಿಗೂ ಬರೋದು, ರಾಶಿಕಾ ಸೂರಜ್ಗೂ ಬರೋದು. ಕಾವ್ಯ ಗಿಲ್ಲಿ ಆ ಇನ್ಪುಟ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡು ಇಂಡಿಪೆಂಡೆಂಟಾಗಿ ಆಡೋ ಪ್ರಯತ್ನದಲ್ಲಿ ಕಾವ್ಯ ಎಷ್ಟು ಹೊರಗಡೆ ಬಂದು ನಿಂತಿದ್ದಾಳೆ, ಸೂರಜ್ ಮತ್ತು ರಾಶಿಕಾ ಎಷ್ಟು ಹೊರಗಡೆ ಬಂದು ನಿಂತಿದ್ದಾರೆ ಅನ್ನೋದು ನೀವೇ ಅಬ್ಸರ್ವ್ ಮಾಡಿ ನೋಡಿ. ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡೋ ತನಕ ಹೋಗ್ತಾಳೆ, ಬಿಕಾಸ್ ನನಗೆ ಇಂಡಿಪೆಂಡೆಂಟಾಗಿ ಆಡಬೇಕು, ಬಿಟ್ಬಿಡು ನನ್ನನ್ನು ಅಂತ ಕೇಳೋ ಪ್ರಯತ್ನ ಮಾಡ್ತಾಳೆ. ಸೂರಜ್ ಮತ್ತು ರಾಶಿಕಾ ಎಷ್ಟು ಆ ನಿಟ್ಟಿನಲ್ಲಿ ಪ್ರಯತ್ನ ಹಾಕಿದ್ದಾರೆ ಅಂದರೆ ನಂಗೆ ಕಾವ್ಯ ಪ್ರಯತ್ನ ಜಾಸ್ತಿ ಕಾಣಿಸ್ತು. ಮನೆಯವ್ರಿಗೂ ಅದು ಕಾಣಿಸಿರ್ಬೋದು ಅಂತ. ಓಕೆ, ಇನ್ನು ನೀವೆಲ್ಲ ಗೆಸ್ಟ್ ಆಗಿ ಮನೆಗೆ ಹೋದಾಗ ಸ್ಟಾರ್ಟಿಂಗ್ ಏನಾಗುತ್ತೆ, ಗಿಲ್ಲಿ ವರ್ಸಸ್ ರಜತ್ ಅಂತ ಆಗ್ಬಿಡತ್ತೆ. ಹೊರಗಡೆ ಕೂಡ ಅದೇ ಥರ ಇರುತ್ತೆ. ಅಂದ್ರೆ ಗಿಲ್ಲಿ ಏನ್ ಮಾತಾಡಿದ್ರು ರಜತ್ ಜಗಳಕ್ಕೆ ಹೋಗೋದು, ಅಂದ್ರೆ ಗಿಲ್ಲಿ ಮಾಡೋ ತುಂಬಾ ಕಿರಿಕಿರಿ ಆಗತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಗಿಲ್ಲಿ ಜೊತೆ ಸಿಕ್ಕಾಬಿಡೆ ಕ್ಲೋಸ್ ಆಗ್ಬಿಡ್ತಾರೆ ರಜತ್. ಮನೆಯವರೆಲ್ಲ ಏನ್ ಅನ್ಕೊಂತಾರೆ ಅಂದ್ರೆ ಗಿಲ್ಲಿ ವರ್ಸಸ್ ರಜತ್ ಆಗತ್ತೆ ಅಂದ್ರೆ ಇದು ಗಿಲ್ಲಿ ಅಂಡ್ ರಜತ್ ಅಂತ ಆಗ್ಬಿಡ್ತು ಅಂತ. ಅಂಡ್ ರಜತ್ ಅವರು ಯಾರು ಇಮ್ಯಾಜಿನ್ ಮಾಡ್ಕೊಂಡಿರೋದಿಲ್ಲ, ಅಶ್ವಿನಿ ಮೇಲೆ ಆ ಲೆವೆಲ್ಗೆ ರೊಚ್ಗೆದ್ ಬಿಡ್ತಾರೆ. ಯಾವ ಕಾರಣಕ್ಕೆ ಅಂತ ಅಲ್ಲ, ಅದು ನನಗೂ ಗೊತ್ತಿಲ್ಲ. ಈಗ ನನಗೆ ಮೊದಲನೇ ವಾರಕ್ಕೆ ಆಗಿರೋದಕ್ಕೆ ಕಾರಣ ಇದೆ. ಏಕೆಂದರೆ ತುಂಬ ಕಿರಿಕಿರಿ ಮಾಡೋನು ಗೆಸ್ಟ್ಗಳಾಗಿ ಬಂದಾಗ. ಅಂದರೆ ಪ್ರತಿಯೊಂದು ಅಲ್ಲಿ ಕೂತ್ಕೋಬಾರ್ದು. ಈಗ ನಾವು ಆ ಸೇಮ್ ಟಾಸ್ಕ್ ಆಡಿ ಹೋಗಿದ್ದವರು, ಸೇಮ್ ರೆಸಾರ್ಟ್ ಟಾಸ್ಕ್ ಅಂತ ನಮ್ಮ ಕಾನ್ಸೆಪ್ಟ್ ಇತ್ತು, ಇವರು BB ಪ್ಯಾಲೇಸ್ ಅಂತ ಬಂದಿತ್ತು. ಸೊ ನಾವು ರೆಸಾರ್ಟ್ ಟಾಸ್ಕ್ ಅಂತ ಆಡಿದಾಗ ನಮಗೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀಟಾಗಿ ಗೊತ್ತಿತ್ತು. ಈಗ ಗೆಸ್ಟ್ಗಳು ಬಂದು ಕೂತಿದ್ದಾಗ ಇವನಲ್ಲೇ ಬಂದು ಬೆಂಚಲ್ಲಿ ಕೂರಬಾರ್ದು, ಆಗಿದ್ರು. ಸೊ ನಮ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿತ್ತು. ಇವರು ನಾವು ಹೊರಗಡೆ ಈಗ ನಾವೇ ಕಂಟೆಸ್ಟೆಂಟ್ಗಳೇ ಗೆಸ್ಟ್ಗಳಾಗಿ ಬಂದಾಗಲೇ ನಾವು ಅಷ್ಟು ಫಾಲೋ ಮಾಡಿದ್ದೀವಿ. ಇವರು ನಾವು ಹೊರಗಡೆಯಿಂದ ಬಂದಿರೋ ಗೆಸ್ಟ್ಗಳು, ನೀವು ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ ಅಂತಂದರೆ ಹೆಂಗೆ ಅನ್ನೋದೊಂದು ಪ್ರಶ್ನೆ ಬಂದರೆ, ಪದೇ ಪದೇ ಬಂದು ತಮಾಷೆ ಮಾಡೋನು, ಪದೇ ನಾವು ಇಮಿಡಿಯೇಟಾಗಿ ಹೋಗಿದ್ದಷ್ಟೇ, ಹೊರಗಡೆಯಿಂದ ಹೋಗಿರ್ತೀವಷ್ಟೇ, ಇಮಿಡಿಯೇಟಾಗಿ ಬಂದಾಗ ತುಂಬ ಕಿರಿಕಿರಿ ಅಂತ ಅನಿಸ್ತಿತ್ತು. ಆ ಕಾರಣಕ್ಕೆ ಆ ಜಗಳ ಕಂಟಿನ್ಯೂ ಆಯಿತು. ಆದರೆ ಅದ್ರ ನಂತರ ಅದೇ ಅವ್ರಿಗಿಬ್ಬರಿಗೆ ಫ್ರೆಂಡ್ಶಿಪ್ ಬೆಳೀತು. ಬೇರೆಯವ್ರ ಜೊತೆಗಿಂತ ಜಾಸ್ತಿ ಕಂಫರ್ಟ್ ಝೋನ್ ಅವ್ರ ಜೊತೆನೇ ಬೆಳೀತು. ಮೋಸ್ಟ್ಲಿ ಆ ಕಾರಣಕ್ಕೆ ಅದಾಯಿತು ಅನ್ಸುತ್ತೆ. ಅಶ್ವಿನಿ ಅವ್ರಿಗೆ ಗೊತ್ತಿಲ್ಲ ಅದೇನು ಬ್ಯಾಕ್ಲಾಗ್ ಇತ್ತಾ ಏನೂ ನಂಗೆ ಗೊತ್ತಿಲ್ಲ. ನಾನೇ ಅದನ್ನು ಕೇಳಿದ್ದೆ, ಯಾಕೆ ನೀವು ಅವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದೀರಾ, ಇಲ್ಲಿಂದಾನೇ ಅನ್ಕೊಂಡು ಹೋಗಿದ್ರ ಅಶ್ವಿನಿನೇ ಟಾರ್ಗೆಟ್ ಕೇಳಬೇಕು. ಈಗ ನೆಕ್ಸ್ಟ್ ಅವ್ರದ್ದೇ ಇಂಟರ್ವ್ಯೂ ಇರುತ್ತಲ್ಲ, ನೀವು ಅವ್ರ ಹತ್ರ ಕೇಳಬೇಕು. ಬಿಕಾಸ್ ನನಗಂತೂ ಅದಕ್ಕೆ ಉತ್ತರ ಗೊತ್ತಾಗಿಲ್ಲ. ನಾನು ಕೇಳಿದಾಗ ಗೊತ್ತಿಲ್ಲ ಅಂತ ಅಂದರೆ ಅವ್ರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನಂತೂ ಅದನ್ನು ಓಪನ್ ಆಗಿ ಕೇಳಿದ್ದೆ ಒಳಗಡೆ, ಅವ್ರು ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ನನಗಂತೂ ಅದು ನನ್ನ ಆಟದಲ್ಲಿ ನಾನು ಅದನ್ನು ತರಲ್ಲ. ಯಾಕೆಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನನ್ನ ಸುದ್ದಿಗೆ ಬಂದರೆ ಮಾತ್ರ ನಾನು ಆ ಥರ ಜಗಳ ಮಾಡ್ತೀನಿ. ನನ್ನ ಸುದ್ದಿಗೆ ಬರೋ ತನಕ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಹಾಗೆ ಇದ್ದೆ.